ಕೂಡ ತೋರಿಸ್ತೀನಿ ನೋಡಿ ಹೇಗಿದೆ ಪ್ಲೇಸ್. ನಾವು ಬಂದಿರೋದು ಇವಾಗ ನಾವು ಬಂದಿರೋ ಪ್ಲೇಸ್ ಇದು ಕನಕದಾಸರವರ ಪ್ಯಾಲೇಸ್. ಇದು ಹುಬ್ಬಳ್ಳಿಯಿಂದ ಸುಮಾರು 50 ಕಿಲೋಮೀಟರ್ ಇದೆ. ಈ ಪ್ಯಾಲೇಸ್ ನೋಡ ತುಂಬ ಚೆನ್ನಾಗಿದೆ, ತುಂಬ ಇತಿಹಾಸವುಳ್ಳಂಥದ್ದು. ನೀವು ಕೂಡ ನೋಡ್ತಿರ್ಬೋದು. ಇದು 15 ಕನಕದಾಸ ಅವರು 15ನೇ ಶತಮಾನದಲ್ಲಿ ಇಡೀ ಜಗತ್ತಿಗೆ ಮಾನವ ಕುಲವೇ ಒಂದು ಅಂತ ಹೇಳಿದ ಮಹಾತ್ಮರು. ಇವರು ಜನಿಸಿದ್ದು 1509ನೇ ಇಸ್ವಿಯಲ್ಲಿ ಜನಿಸಿದರು. ಬಾಡದರಾಮದಾಗ ನಾವಿರೋ ಪ್ಲೇಸ್ ಅದೀವಲ್ಲ, ಇದೇ ಪ್ಲೇಸ್ದಾಗ ಅವ್ರು ಜನಿಸಿದ್ದೆ. ಇವ್ರು ಜನಿಸೋಗಿನ ಮೊದಲು ಇವ್ರ ತಂದೆ ಬೀರಪ್ಪ ಮತ್ತು ಬಚ್ಚಮ್ಮ ಅವರು ಮಕ್ಕಳಾಗಿದ್ದಿಲ್ಲ ಅಂತ ಮದುವೆ ಆದರು. ಆ ಟೈಮ್ನಾಗ ಅವರಿಬ್ಬರು ತಿರುಪತಿಗೆ ಹೋಗಿ ಬೇಡ್ಕೊಂಡಿದ್ರಂತೆ. ನೋಡ್ಪ ದೇವ್ರ, ನಂಗೇನಾರ ಬಚ್ಚಮ್ಮ ಅವ್ರು ಬೇಡ್ಕೊಂಡಿದ್ರಂತೆ, ಮಗು ಆದ್ರೆ ನೀನು ದಾಸನಾಗಿ ಮಾಡ್ತೀನಂತ ಹೇಳಿದ್ರಂತೆ. ಆ ಬೇಡ್ಕೊಂಡ 1 ತಿಂಗಳದಾಗ ಸ್ವಲ್ಪ ದಿನದಲ್ಲಿ ಅವರಿಗೆ ಸೂಚನೆ ಸಿಗ್ತೈತಿ, ಅವರು ಕನಕದಾಸರು ಹುಟ್ಟುತ್ತಾರೆ ಅಂತೇಳಿ. ಮುಂದಿನ ಕತೆ ಮುಂದೆ ಹೇಳೋಣ. ಮೊದಲು ಪ್ಲೇಸ್ ಬನ್ನಿ ಒಳಗಡೆ ಹೋಗಿ. ಅಂತೂ ಪರ್ಮಿಷನ್ ತೊಗೊಂಡು ಒಳಗಡೆ ಬಂದೇವೆ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಕನಕದಾಸರ ಹೇಳಿರುವಂತಹ ಸಾರಿರುವಂತಹ ವಿಷಯಗಳನ್ನು ಇಲ್ಲಿ ಬರೆದಿದ್ದಾರೆ ಕಲ್ಲೊಳಗೆ. ಓದಲು ತುಂಬ ಚೆನ್ನಾಗಿತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ಅವರು ಆಗಿನ ಕಾಲದಲ್ಲಿ ಬೇಡ್ಕೊಂಡಿದ್ರಂತೆ. ಬೀರಪ್ಪ ಅವರಿಗೆ ಆಸೆ ಇತ್ತಂತ ಕನಕದಾಸರು ಬೇಟೆಗಾರ ಅಂತೇಳಿ ಆಸೆ ಇರುತ್ತೆ. ಆದರೆ ಬೀರಪ್ಪ ಅವರು ತೀರ್ಕೊಂಡು ಆದಮೇಲೆ ಬಚ್ಚಮ್ಮ ಅವರಿಗೆ ನೋಡಿ ಫ್ರೆಂಡ್ಸ್ ಹೀಗಿದೆ. ಇಲ್ಲಿ ಅವರು ನೋಡಿ, ನೀವು ನೋಡ್ತಿರ್ಬೋದ, ಕನಕದಾಸರು ಹುಟ್ಲಿ ಅಂತೇಳಿ ಬೀರಪ್ಪ ಮತ್ತು ಬಚ್ಚಮ್ಮ ಅವರ ಸಂತಾನ ತಿರುಪತಿ ಹೋಗಿದ್ದ ಫೋಟೋ ಹಾಕ್ಯಾರ. ಹಂಗೆ ಬೇಡ್ಕೊಂಡು ಸ್ವಲ್ಪ ದಿನದಾಗ ಅವ್ರು ಹುಟ್ಟಿದ್ರಲ್ಲ, ಅವ್ರ ಹೆಸರು ತಿಮ್ಮಪ್ಪ ನಾಯಕ್ ಅಂತೇಳಿ ಈ ಹೆಸರಿಟ್ಟು ಸಂಭ್ರಮಿಸಿದ್ದ ಫೋಟೋ ಇದೆ. ಹಂಗೆ ಇವರು ನಿಧಾನ ಇದು ಸದಾ ಇವರು ದೇವಸ್ಥಾನ ನಿರ್ಮಾಣ ಮಾಡೋದ್ರಲ್ಲೇ ನಿರತರಾಗಿರ್ತಿದ್ರಂತೆ. ಇವರು ಮದುವೆ ಆಗಿರುವ ತಿಮ್ಮಪ್ಪ ನಾಯಕರವರು. ಅವ್ರ ಹೆಸರು ಕನಕದಾಸರ ಮೊದಲನೇ ಹೆಸರೇ ತಿಮ್ಮಪ್ಪ ನಾಯಕ್. ಈ ಇಮೇಜು ತಿಮ್ಮಪ್ಪ ನಾಯಕರು ಯುದ್ಧದಲ್ಲಿ ಸೋತಾಗ ಅವರು ಸಾಯೋ ಪರಿಸ್ಥಿತಿಯಲ್ಲಿದ್ದರು. ಆವಾಗ ತಿರುಪತಿ ದೇವರು ಬಂದು ಪ್ರತ್ಯಕ್ಷ ಆಗಿ ನೀನು ನನ್ನ ದಾಸನಾಗಬೇಕಂತೇಳಿ ನಿಮ್ಮ ತಾಯಿಗೆ ಬೇಡ್ಕೊಂಡಿದ್ದಾರೆ. ನೋಡ್ತಿರ್ಬೋದು, ಅವ್ರು ಪೈಲ್ವಾನ್ ಆಗಿರ್ಬೋದ, ಪೈಲ್ವಾನ್ ಐತಿ. ಮತ್ತು ಆಲ್ಮೋಸ್ಟ್ ಆಲ್ ಚಲೋ ಇಮೇಜಸ್ ಅದಾವ್ರೆ. ಕತ್ತಿ ಒಂದೊಂದು ಫೋಟೋನು ಒಂದೊಂದು ಕತ್ತಿ ಹೇಳ್ತೈತೆ ಅವ್ರದ್ದು.
ಏನೇನು ಆಗಿದ್ರೆ ಹಂಗೆ ವ್ಯಾಸರ ಜೊತೆ ದಾಸರ ಜೊತೆ ಅವ್ರು ಎಷ್ಟು ಒಡನಾಟ ಇತ್ತು ಅಂತೇಳಿ ಇಲ್ಲಿ ಗೊತ್ತಾಗೈತಿ. ಹಂಗೆ ನೋಡ್ಬೋದು ನೀವು. ಕೊನೆಗೂ ನಾವು ಅರಮನೆ ಒಳಗೆ ಅದೇವಿ. ಈ ಪ್ಯಾಲೇಸ್ ಒಳಗೆ ಹೊಂಟೇನು ನೋಡ್ರಿ ಬನ್ನಿ.